ಸರ್ಕಾರಕ್ಕೆ ಹೇಳೋದಷ್ಟೇ ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗುವಂತಹ ಒಂದು ಏನಪ್ಪ ಅಂದ್ರೆ ದೊಡ್ಡ ಪ್ಲ್ಯಾನನ್ನು ನೀವು ಮಾಡಬೇಕಾಗ್ಯದ. ಆ ಪ್ಲ್ಯಾನ್ ಮಾಡದೇ ಇದ್ರೆ ಇದೇ ಗೌರ್ಮೆಂಟ್ ಹಿಂಗೆ ಹೊಂಟುಪ್ಪ ಅಂದ್ರೆ ಇಂಥವ್ರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ ರೀ. ಇವತ್ತು 100 ಮಂದಿ, ನಾಳೆ 200 ಮಂದಿ ಆಗ್ಬೋದು, 500 ಮಂದಿ ಆಗ್ಬೋದು. ನೋಡಿರಿ, ನಮ್ಮ ದೇಶದ ಟೋಟಲ್ ಬಜೆಟ್ದಾಗ 48% ಇನ್ಕಮ್ ಯಾರ್ದೈತೆ ಅಂದ್ರೆ ಈ ಕಾರ್ಪೊರೇಟ್ಗಳದ್ದು. ಹೆಂಗೆ ಕಳಿಸ್ತಾರೆ ಅವರು ಸಹಿತ ದಗಲಬಾಜಿತನ ಮಾಡುವಂಥ ಕೆಲಸ ಅಂತ ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಎಷ್ಟು ದುಡ್ಡು ಒಮ್ಮೆಗೆ ಹೆಂಗೆ ಬರ್ತದೆ? ಇಡೀ ದೇಶದ ಸಂಪತ್ತಿನೊಳಗೆ ಇವತ್ತಿನ ಒಂದು ಆದಾಯಗಳು 48% ಕೇವಲ ಒಂದು 100-200 ಜನ ಇದ್ದಾರೆ ಅವರು ಕಾರ್ಪೊರೇಟ್ಗಳು ಅವ್ರದ್ದಾಗಿದೆ ಅನ್ನೋಂಥ ಮಾತನ್ನು ಕೇಳಿದಾಗ ಅದನ್ನು ನೋಡಿದಂಥ ಇಂಥ ಜನ ಅವ್ರು ಹೆಂಗೆ ಗಳಿಸಿರ್ಬೋದು, ಮತ್ತೇನು ಮಾಡಿರ್ಬೋದು. ಅವ್ರಿಂದ ಗೌರ್ಮೆಂಟಿಗೆ ಕಂಪ್ನಿ ಹಾಕ್ಕೊಳ್ಳೋದು, ಗೌರ್ಮೆಂಟ್ ಸಾಲ ತೊಗೊಳ್ಳೋದು ಬ್ಯಾಂಕ್ಗಳಿಂದ, ಆ ಸಾಲದ ಮೇಲೆ ಕಂಪ್ನಿ ಶುರು ಮಾಡೋದು, ಅರ್ಧ ಲಾಸ್ ಆದ ತಕ್ಷಣ ಅದನ್ನು ರಿಟರ್ನ್ ಅಪ್ ಮಾಡೋದು, ರಿಟರ್ನ್ ಅಪ್ ಮಾಡಿಕೊಂಡು ನಮಗೊಂದು ಅರ್ಧ ನಿಮಗೊಂದು ಅರ್ಧ ಪಾರ್ಟಿ ಫಂಡ್ ಹಾಕಿ ಈ ದೇಶ ಬಿಟ್ಟು ಹೋಗುವಂಥದ್ದು ಎಂಥ ಪ್ರಸಂಗಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ನಿರಂತರವಾಗಿ. ಅಂಥದ್ದು ಇನ್ನೊಂದು ಪ್ರಸಂಗಿಲ್ಲ ಆಗದೆ ಇರುವಂಗೆ ಮಾಡಿದ್ದ ನಿಜವಾಗಿಯೂ ಬೆಳಗಾವಿಯ ಕೆಲವು ಪತ್ರಕರ್ತರು, ಅದರಲ್ಲೂ ಮುಖ್ಯವಾಗಿ ನಮ್ಮ ಸ್ಥಳದ ಭಾವನೆ ಆಗಿರ್ಬೋದು, ಇನ್ನೊಬ್ಬರು ನಮ್ಮ ಮಿತ್ರರಾದಂತಹ ಬಾಪುಗೌಡ ಪಾಟೀಲ್ ಆಗಿರ್ಬೋದು, ಇಂಥವ್ರು ಕೆಲವು ಪ್ರಯತ್ನ ಮಾಡಿದ್ರಿಂದ ಇವತ್ತು ಇವರೇನೋ ಸಣ್ಣ ಕಳ್ಳರು, ಇವರು ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ಮಾಡಿದ್ದು ದೊಡ್ಡ ಕಳ್ಳರಿದ್ದಾರೆ. ಆ ರಾಜಕಾರಣ ಮಾಡಿ ಅಧಿಕಾರ ಶೈಲಿ ಸಾಕಷ್ಟು ಇದ್ದಾರೆ. ಅಂಥವ್ರು ಸಿಡಿಯುವಂಥ ಕೆಲಸಗಳಿಗೆ ಆಗಬೇಕಾಗಿದೆ. ಏನೋ ಆಗಲಿ ಅಟ್ಲೀಸ್ಟ್ ಸಮ್ ಅಸೋಸಿಯೇಟ್ಸ್ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಆದಿತ್ಯ ರಾಜ ಕ್ಯಾಪಿಟಲ್ಸ್ ಅಂತ ಕಂಪ್ನಿಗಳಾದರೂ ಹಿಡಿದ ಇವತ್ತು ಎನ್ಕ್ವೈರಿ ಮಾಡ್ತಾಯಿದ್ರಿ. ಇನ್ನಷ್ಟು ಆಗಲಿ, ಆದಷ್ಟು ಇಂಥ ದಗಲಬಾಜಿಗಳು ಕಡಿಮೆ ಆಗಲಿ. ದಗಲಬಾಜಿಗಳು ವ್ಯವಸ್ಥೆ ಸೇರ್ಕೊಂಡಿದ್ದಾರೆ ತೆಗೆದು ಹೆಂಗೆ ಅನ್ನೋದು ಇವ್ರಿಗೆ ನಾವೇನಾದರೂ ಇಂಥ ದಗಲಬಾಜಿಗಳಿಗೆ ಕಾಕ್ರೋಚ್ ಅಂದಿದ್ರೆ ಸರಿ ಇತ್ತೇನೋ. ಆದರೆ ನಮ್ಮ CJI ಅವರು ಪಾಪ ನಿರುದ್ಯೋಗಿಗಳಿಗೆ ಕಾಕ್ರೋಚ್ ಕರೆದು ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟೋದು ಕಾರಣ ಆಯಿತು. ಇವೆಲ್ಲ ಏನಂದರೆ ವ್ಯವಸ್ಥೆಯ ದೋಷಗಳು ಯಾವ ರೀತಿ ಇದ್ದಾವಪ್ಪ ಇಲ್ಲ ಅಂತೇಳಿ ಇಂಥವ್ರಿಗೆ ಇವತ್ತು CID ಇದ್ದಿದ್ದು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಇಂಟರ್ವ್ಯೂ ತುಂಬ ಎಲ್ಲ ಭಾಳಷ್ಟು ಜನರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಂಥವ್ರಿಗೆ ದುಡ್ಡು